ನ್ಯೂಕ್ಲಿಯರ್ ಮಿಸೈಲ್ನಲ್ಲಿ ನೀರು. ನಂಬರ್ 2 ಜನರಲ್ ಅರೆಸ್ಟ್. ಇದೇನಾಗ್ತಾ ಇದೆ ಚೀನಾ ಸೇನೆಯಲ್ಲಿ? ನಮಸ್ಕಾರ ಸ್ನೇಹಿತರೆ. ಚೀನಾ ಸೇನೆ ರಾಷ್ಟ್ರೀಯ ಭದ್ರತೆ ಮತ್ತು ಮಿಲಿಟರಿ ತಯಾರಿ, ಮಿಲಿಟರಿ ಪ್ರಿಪೇರ್ಡ್ನೆಸ್, ಸನ್ನದ್ಧತೆ, ಈ ಗಂಭೀರ ಟಾಪಿಕ್ಗಳನ್ನು ಮ್ಯಾಟರ್ ಆಫ್ ಜೋಕ್ ಮಾಡಿಟ್ಟಿದೆ ಚೀನಾ ಸೇನೆ. ಅಮೆರಿಕವನ್ನು ನಡಗಿಸೋ ತಾಕತ್ತು ಹೊಂದಿರೋ ಸೇನೆ ಇದು ಆನ್ ಪೇಪರ್. ಚೀನಾ ತನ್ನ ಬಗ್ಗೆ ತಾನೇ ಸಿಕ್ಕಾಪಟ್ಟೆ ಹೆಮ್ಮೆ ಪಡ್ಕೊಳ್ಳುತ್ತೆ ಸೇನೆ ಬಗ್ಗೆ. ಜಿನ್ಪಿಂಗ್ ಕೂಡ ಬಲಶಾಲಿಯಾದ ಸೇನೆ ಹೊಂದಿದ್ದೀನಿ ನಾನು ಅಂಥೇಳಿ ಗಮ್ಮತ್ತದಂಗಿರ್ತಾರೆ. ಆದರೆ ಯುದ್ಧಕ್ಕೆ ಅಂತ ನಿಲ್ಲಿಸಿರೋ ಆ ಭಯಂಕರ ನ್ಯೂಕ್ಲಿಯರ್ ಮಿಸೈಲ್ಗಳ ಒಳಗಡೆ ಅಲ್ಲಿ ಇಂಧನ ಹಾಕಿ ನಿಲ್ಲಿಸೋದ್ರ ಬದಲಿಗೆ ಭ್ರಷ್ಟಾಚಾರ ಮಾಡಿ ಇಂಧನ ದುಡ್ಡೆಲ್ಲ ಮಾರ್ಕೊಂಡು ತಿಂದು ಅಲ್ಲಿ ಡ್ರಿಂಕಿಂಗ್ ವಾಟರ್ ತುಂಬಿಟ್ರೆ ಇದು ಜೋಕ್ ಅಲ್ಲ. ಚೀನಾದಲ್ಲಿ ಆಗಿರೋದು ಅದೇ ಕಾರಣಕ್ಕೆ ಚೀನಾದಲ್ಲಿ ಬ್ಯಾಕ್ ಟು ಬ್ಯಾಕ್ ಅರೆಸ್ಟ್ಗಳನ್ನು ಮಾಡಲಾಗ್ತಾ ಇದೆ. ಟಾಪ್ ತಲೆಗಳನ್ನು ಅರೆಸ್ಟ್ ಮಾಡಿ ಒಳಗೆ ಹಾಕ್ತಿದ್ದಾರೆ ಜಿನ್ಪಿಂಗ್. ಅಮೆರಿಕದ ಗುಪ್ತಚರ ಇಲಾಖೆ ಇದನ್ನು ಬಯಲಿಗೆಳೆದಿದೆ. ಹೊರಗಿನಿಂದ ಸ್ಟ್ರಾಂಗ್ ಆಗಿ ಕಾಣೋ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಅಥವಾ PLA ಒಳಗಡೆ, ಆ ಕಮ್ಯುನಿಸ್ಟರ ಒಳಗಡೆ ಎಂಥ ಗೆದ್ದಲು ಹುಳುಗಳು ಸೇರ್ಕೊಂಡಿವೆ ಅನ್ನೋ ದೊಡ್ಡ ವಿಚಾರ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೀಡಾಗ್ತಾ ಇದೆ. ಚೀನಾ ನಗೆಪಾಟಲಿಗೀಡಾಗಿದೆ. ಈ ವಿಚಾರ ಕಿವಿಗೆ ಬೀಳ್ತಾ ಇದ್ದ ಹಾಗೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಬೆಂಕಿ ಉಂಡೆ ಅಂತಾಗಿದ್ದಾರೆ. ಅವ್ರು ಮಾತಾಡೋದೇ ಫಸ್ಟ್ ಕೇಳಲ್ಲ, ಮಾತಾಡ್ತಿದ್ದಾರೆ, ಹಾಡ್ತಿದ್ದಾರೆ, ಗೊತ್ತಾಗಲ್ಲ ಅಂತೇಳಿ ಅವ್ರು ಮಾತಾಡೋದು. ಇನ್ನೊಂದ್ಸಲಿ ವಿಡಿಯೋ ಓಪನ್ ಮಾಡಿ ನೋಡಿ. ಈ ಸುದ್ದಿ ಬಂದಾಗ ಅವರು ಹೆಂಗೆ ರಿಯಾಕ್ಟ್ ಮಾಡಿರ್ಬೋದು ಅಂತ ಯೋಚನೆ ಮಾಡೋದು ನಾವು. ಎಂತೆಂಥ ಶಬ್ದಗಳು ಅವ್ರ ಬಾಯಿಂದ ಬಂದಿರ್ಬೋದು ಅಂಥೇಳಿ. ಬೆಂಕಿ ಉಂಡೆಯಾಗಿದ್ದಾರೆ ಅವರು. ಇದರ ಪರಿಣಾಮ ಚೀನಾ ಸೇನೆಯಲ್ಲಿ ತಮಗಿಂತ ಕೆಳಗಿನ ಸ್ಥಾನದಲ್ಲಿದ್ದ ನಂಬರ್ 2 ಕಮಾಂಡರನ್ನೇ ನೆಕ್ಸ್ಟ್ ಜಿನ್ಪಿಂಗ್ ಬಿಟ್ಟರೆ ಅವರೇ ಪವರ್ಫುಲ್ ಇದ್ದಿದ್ದು, ಅವ್ರನ್ನೇ ಕಂಬಿ ಹಿಂದಕ್ಕೆ ತಳ್ಳಿದ್ದಾರೆ. ಈಗ ಚೀನಾದ ಪರಮಾಣು ರಹಸ್ಯಗಳು ಅಮೆರಿಕಾಗೆ ಲೀಕ್ ಆಗಿದೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಹಾಗಿದ್ರೆ ಚೀನಾ ಸೇನೆಯಲ್ಲಿ ಏನಾಗ್ತಾ ಇದೆ? 2027ಕ್ಕೆ ತೈವಾನ್ ನುಂಗಬೇಕು ಅಂತ ಹೊರಟಿದ್ದ ಜಿನ್ಪಿಂಗ್ರ ಪ್ಲಾನ್ ಏನಾಗುತ್ತೆ ಈಗ? ಬನ್ನಿ ಎಲ್ಲವನ್ನ ಈ ವರದಿಯಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಚೀನಾ ಇತಿಹಾಸದಲ್ಲಿ ನಡೀತಾ ಇರೋ ಈ ಮಹಾಸ್ಫೋಟದ ಕಂಪ್ಲೀಟ್ ಎಕ್ಸ್ರೇ ಮಾಡ್ತಾ ಹೋಗೋಣ. ಮಿಸ್ ಮಾಡದೆ ಕಡೆ ತನಕ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಅಣ್ವಸ್ತ್ರದ ಮಿಸೈಲ, ಮನೆ ಮೇಲಿನ ಸಿಂಟೆಕ್ಸ? ಸ್ನೇಹಿತರೆ, ಬ್ಲೂಮ್ಬರ್ಗ್ನಲ್ಲಿ ಬಂದಿರೋ ಸ್ಫೋಟಕ ವರದಿ ನೋಡಿ, ಸ್ಕ್ರೀನ್ ಮೇಲಿದೆ. ಚೀನಾ ಸೇನೆ ಅತ್ಯಂತ ಪವರ್ಫುಲ್ ವಿಭಾಗವಾದ ರಾಕೆಟ್ ಫೋರ್ಸ್ನಲ್ಲಿ ಊಹಿಸಲು ಸಾಧ್ಯವಾಗದ ಮಟ್ಟಿಗೆ ಭ್ರಷ್ಟಾಚಾರ ನಡೆದಿದೆ. ಸಾಮಾನ್ಯವಾಗಿ ಸೇನೆಯಲ್ಲಿ ಶೂ, ಬಟ್ಟೆ ಅಥವಾ ಊಟದಲ್ಲಿ ಹಗರಣ ಮಾಡಿದ್ರು ಅಂತ ಎಲ್ಲೆಲ್ಲೋ ಕೇಳಿರ್ಬೋದು ನೀವು. ಆದರೆ ಚೀನಾದ ಟಾಪ್ ಅಧಿಕಾರಿಗಳು, ಜನರಲ್ಗಳು ಕೈ ಹಾಕಿರೋದು ಮಿಸೈಲ್ ಒಳಗಡೆ ಇರಬೇಕಾಗಿರೋ ಇಂಧನಕ್ಕೆ, ಫ್ಯೂಲ್ಗೆ ಇಂಧನ ತೆಗೆದು ಮಾರ್ಕೊಂಡು ತಿಂದು ನೀರು ತುಂಬಿಸಿ ನಿಲ್ಲಿಸಿದ್ದಾರೆ. ಅದು ಯಾವುದು? ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್, ICBMಗಳಿಗೆ, ಖಂಡಾಂತರ ಕ್ಷಿಪಣಿಗಳಿಗೆ. ಇವುಗಳಿಗೆ ದ್ರವ ಇಂಧನ, ಲಿಕ್ವಿಡ್ ಫ್ಯೂಲ್ ತುಂಬಿಸ್ಬೇಕಾಗತ್ತೆ. ಈ ಫ್ಯೂಲ್ ತುಂಬಾನೇ ದುಬಾರಿ ಮತ್ತು ಇದರ ನಿರ್ವಹಣೆ ಕಷ್ಟ. ಆದರೆ ದುಡ್ಡು ಉಳಿಸಿ ಜೇಬಿಗೆ ಹಾಕೊಳ್ಳೋ ಆಸೆಯಲ್ಲಿ ಕರಪ್ಟ್ ಅಧಿಕಾರಿಗಳು ಮತ್ತು ಇಂಜಿನಿಯರ್ಸ್ ನೀರು ತುಂಬಿ ಇಟ್ಟಿದ್ದಾರೆ. ಟನ್ ಒಳಗಡೆ ಇದೆ, ಲಿಕ್ವಿಡ್ ಫ್ಯೂಲ್ ಇದೆ ಅಂತ ಅನ್ಕೊಳ್ಳಿ ಅಂಥೇಳಿ. ಅವ್ರ ಲೆಕ್ಕಾಚಾರ ಏನು? ಯಾರ ಮೇಲೆ ಹಾರಿಸೋಣ, ಯಾರ ಮೇಲೆ ಯುದ್ಧ ಮಾಡ್ತೀವಿ ನಾವು, ಸುಮ್ಮನೆ ಇಟ್ಟು ಇದು ಮಾಡೋದ್ರ ಬದಲಿಗೆ ದುಡ್ಡಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಒಂದು ವೇಳೆ ಯುದ್ಧ ಸ್ಫೋಟ ಆಗಿದ್ದಿದ್ರೆ, ಜಿನ್ಪಿಂಗ್ ಬಟನ್ ಒತ್ತಿದೆ ಅಂಥೇಳಿ ಒತ್ತಿದ್ದಿದ್ರೆ ಇದರಿಂದ ನ್ಯೂಕ್ಲಿಯರ್ ಸಿಡಿತಾ ಇರಲಿಲ್ಲ. ಬದಲಿಗೆ ಸಿಂಟೆಕ್ಸ್ ಓವರ್ಫ್ಲೋ ಆಗಿ ನೀರು ಹೊರಗೆ ಚೆಲ್ತಾ ಇತ್ತು. ಇನ್ನೊಂದು ಶಾಕಿಂಗ್ ವಿಚಾರ ಆಗುತ್ತಾ? ಮಿಸೈಲ್ಗೆ ಈ ರೀತಿ ನೀರು ತುಂಬಿಸಿಡೋದ್ರಿಂದ ಆ ಮಿಸೈಲ್ಸ್ ತುಕ್ಕು ಹಿಡಿಯುತ್ತೆ ಒಳಭಾಗ. ಕೋಟ್ಯಂತರ ರೂಪಾಯಿ ಬೆಲೆ ಬಾಳೋ ಅಮೆರಿಕವನ್ನೇ ಟಾರ್ಗೆಟ್ ಮಾಡಬಲ್ಲ ಡಾಂಗ್ ಫೆಂಗ್ನಂಥ ಕ್ಷಿಪಣಿಗಳು ಈಗ ಗುಜರಿ ಸಾಮಾಂತರ ಮಾಡಿಟ್ಕೊಂಡಿದ್ದಾರೆ ನೀರು ತುಂಬಿಟ್ಟು. ಇಷ್ಟು ಮಾತ್ರ ಅಲ್ಲ, ಪಶ್ಚಿಮ ಚೀನಾದ ಮರುಭೂಮಿಯಲ್ಲಿ ಅಣ್ವಸ್ತ್ರಗಳನ್ನು ಬಚ್ಚಿಡೋಕೆ 100 ಸೈಲೋಸ್ ಕಟ್ಟಿದ್ದಾರೆ. ಅಂದರೆ ಅವು ನೆಲದ ಕೆಳಗಡೆ ಭೂಮಿ ಅಡಿ ಇರೋ ಬಂಕರ್ಗಳು. ಯುದ್ಧ ಟೈಮ್ನಲ್ಲಿ ಮಿಸೈಲ್ ಹಾರಿಸೋಕೆ ಈ ಬಂಕರ್ಗಳ ಮುಚ್ಚಳಗಳು, ಲಿಡ್ಸ್ ಕ್ಷಣ ಮಾತ್ರದಲ್ಲಿ ಓಪನ್ ಆಗಿ ಅವಕಾಶ ಕೊಡಬೇಕು. ಆದರೆ ಸ್ನೇಹಿತರೆ, ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿರೋ ಪ್ರಕಾರ ಈ ಮುಚ್ಚಳಗಳೇ ದೋಷಪೂರಿತವಾಗಿವೆ. ಕಳಪೆ ಕಾಮಗಾರಿಯಿಂದಾಗಿ ಅವುಗಳ ವಿನ್ಯಾಸ ತಪ್ಪಾಗಿದೆ. ಎಮರ್ಜೆನ್ಸಿನಲ್ಲಿ ಇವು ಓಪನ್ ಆಗೋದೇ ಡೌಟ್ ಅಂತ. ಸ್ವಲ್ಪ ಯೋಚನೆ ಮಾಡಿ. ಜಗತ್ತಿಗೆಲ್ಲ ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ ಅಂತ ಚೀನಾ ಪೋಸ್ ಕೊಡುತ್ತೆ. ಆದರೆ ರಿಯಲ್ ಆಗಿ ನೋಡಿದ್ರೆ ಕೇವಲ ಡಬ್ಬಗಳಾಗಿ ನಿಲ್ಲಿಸಿದ್ದಾರೆ. ಸತ್ಯ ತಡವಾಗಿ ಗೊತ್ತಾಗಿ ಶಿ ಜಿನ್ಪಿಂಗ್ ಈಗ ಕೆಂಡ ಕಾರ್ತಾ ಇದ್ದಾರೆ. ತನ್ನ ಸೇನೆ ಯುದ್ಧಕ್ಕೆ ರೆಡಿನೇ ಇಲ್ಲ ಅನ್ನೋದು ಅವರಿಗೆ ಗಾಬರಿ ಹುಟ್ಟಿಸಿದೆ. ಇದಕ್ಕೆಲ್ಲ ಕಾರಣ ಯಾರು? ಇಲ್ಲಿ ದೊಡ್ಡ ತಿರುವಿರೋದು ಇಲ್ಲೇನೆ. ಶಿ ಜಿನ್ಪಿಂಗ್ ಆಪ್ತ ಮಿತ್ರನಿಗೆ ದ್ರೋಹದ ಪಟ್ಟ. ಈ ಮಿಸೈಲ್ ಹಗರಣಕ್ಕೆ ಬಲಿಯಾದ ದೊಡ್ಡ ತಲೆ ಯಾವುದು ಗೊತ್ತಾ? ಅದು ಜನರಲ್ ಜಾಂಗ್ ಯೂಕ್ಷಿಯಾ. ಇವರು ಚೀನಾ ಸೇನೆಯಲ್ಲಿ ಸಾಮಾನ್ಯ ವ್ಯಕ್ತಿಯಲ್ಲ. ಇವರು ಸೆಂಟ್ರಲ್ ಮಿಲಿಟರಿ ಕಮಿಷನ್ನ ಉಪಾಧ್ಯಕ್ಷರು. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಚೀನಾ ಸೇನೆಯಲ್ಲಿ ಶಿ ಜಿನ್ಪಿಂಗ್ ಬಿಟ್ಟರೆ ಇವರೇ ನಂಬರ್ 2, ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಪರ್ಸನ್. ಇವರಿಗೂ ಅಧ್ಯಕ್ಷ ಜಿನ್ಪಿಂಗ್ ಇರೋ ಸಂಬಂಧ ಇವತ್ತಿದ್ದಲ್ಲ.
ಇವರ ತಂದೆಯಿಂದಿರು ಜಿನ್ಪಿಂಗ್ ಅಪ್ಪ ಮತ್ತು ಯುಕ್ಶಿಯಾ ಅಪ್ಪ ಮಾವೋ ಕಾಲದಲ್ಲಿ ಒಟ್ಟಿಗೆ ಯುದ್ಧ ಮಾಡಿದವರು. ಹೀಗಾಗಿ ಶಿ ಜಿನ್ಪಿಂಗ್ ಮತ್ತು ಜಾಂಗ್ ಯುಕ್ಶಿಯಾ ಬಾಲ್ಯ ಸ್ನೇಹಿತರು. ಜಾಂಗ್ ಯುಕ್ಶಿಯಾ ಎಂಥ ಪವರ್ಫುಲ್ ವ್ಯಕ್ತಿ ಅಂದರೆ 70 ವರ್ಷ ದಾಟಿದ್ರೂ ಕೂಡ ನಿವೃತ್ತಿ ನಿಯಮಗಳನ್ನು ಮುರಿದು ಜಿನ್ಪಿಂಗ್ ಇವರನ್ನ ಹುದ್ದೆನಲ್ಲಿ ಕಂಟಿನ್ಯೂ ಮಾಡಿದ್ರು. ಅಷ್ಟು ಟ್ರಸ್ಟ್ ಇತ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ವರದಿಗಳ ಪ್ರಕಾರ ಚೀನಾ ಸೇನೆಯ ಟಾಪ್ ಲೀಡರ್ಗಳಲ್ಲಿ ರಿಯಲ್ ವಾರ್ ನೋಡಿದ ಏಕೈಕ ಕಮಾಂಡರ್. ಆದರೆ 2026 ಜನವರಿಯಲ್ಲಿ ಇವ್ರನ್ನ ದಿಢೀರಂತ ಬಂಧಿಸಲಾಗಿದೆ. ಯಾಕೆ? ಇವ್ರ ಮೇಲಿರುವುದು ಮುಖ್ಯವಾಗಿ 3 ಆರೋಪ. ಮೊದಲನೇದು ಭ್ರಷ್ಟಾಚಾರ. ಈ ಹಿಂದೆ ಅವರು ಶಸ್ತ್ರಾಸ್ತ್ರ ಅಭಿವೃದ್ಧಿ ವಿಭಾಗದ ಮುಖ್ಯಸ್ಥರಾಗಿದ್ರು. ಚೀನಾ ಸೇನೆಗೆ ಬೇಕಾದ ಪ್ರತಿ ನಟ್ ಬೋಲ್ಟ್ ನಿಂದ ಹಿಡಿದು ಮಿಸೈಲ್ ವರೆಗೂ ಇವ್ರದೇ ಇನ್ಚಾರ್ಜ್ ಶಿಪ್ ಇತ್ತು. ಈ ಪವರ್ ಬಳಸಿ ಮಿಸೈಲ್ಗೆ ನೀರು ತುಂಬೋ ಅವ್ಯವಹಾರ ಮಾಡಿದ್ದಾರೆ ಅನ್ನೋದು ಆರೋಪ. ಎರಡನೇದು ರಾಜಕೀಯ ಗುಂಪುಗಾರಿಕೆ. ಸೇನೆಯ ಒಳಗೆ ತಮಗೆ ನಿಷ್ಠರಾಗಿರೋ ಒಂದು ಪ್ರತ್ಯೇಕ ಗ್ಯಾಂಗ್ ಅನ್ನ ಇವರು ಕಟ್ಟಿದ್ರು ಅನ್ನೋ ಭಯ ಶಿ ಜಿನ್ಪಿಂಗ್ಗೆ ಶುರುವಾಗಿತ್ತು. ನೆಕ್ಸ್ಟ್ ಮೂರನೇ ಆರೋಪ ಎಲ್ಲಕ್ಕಿಂತ ಶಾಕಿಂಗ್, ಅದು ದೇಶದ್ರೋಹ, ಟ್ರೀಸನ್. ಜಾಂಗ್ ಯುಕ್ಶಿಯಾ ಅವರು ಚೀನಾದ ಪರಮಾಣು ರಹಸ್ಯಗಳನ್ನ ಅಮೆರಿಕಾಗೆ ಲೀಕ್ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಮಾಡಲಾಗ್ತಿದೆ. ಇದಕ್ಕೆ ಒಂದು ಲಿಂಕ್ ಕೂಡ ಇದೆ. ಅದೇ ಗು ಜುನ್ ಇವರು ಚೀನಾ ನ್ಯಾಷನಲ್ ನ್ಯೂಕ್ಲಿಯರ್ ಕಾರ್ಪೊರೇಷನ್ ನ ಮ್ಯಾನೇಜರ್ ಆಗಿದ್ರು. ಇವ್ರನ್ನ ಜನವರಿ 2026ರಲ್ಲಿ ಅರೆಸ್ಟ್ ಮಾಡಲಾಯಿತು. ಇವರ ವಿಚಾರಣೆ ವೇಳೆ ಚೀನಾದ ಅಣ್ವಸ್ತ್ರಗಳ ತಾಂತ್ರಿಕ ಮಾಹಿತಿ ಹೇಗೆ ಅಮೆರಿಕಾಗೆ ಹೋಯಿತು ಅನ್ನೋದು ಬಯಲಾಗಿದೆ. ತನ್ನ ಬಾಲ್ಯ ಸ್ನೇಹಿತನೇ, ತಾನು ಅತ್ಯಂತ ಹೆಚ್ಚು ನಂಬಿದ್ದ ಸೇನಾ ದಂಡನಾಯಕನೇ ಶತ್ರು ರಾಷ್ಟ್ರದೊಂದಿಗೆ ಶಾಮೀಲಾಗಿದ್ದಾನ ಅನ್ನೋದು ಶಿ ಜಿನ್ಪಿಂಗ್ಗೆ ಅರಗಿಸಿಕೊಳ್ಳಲಾಗದ ಸತ್ಯ. ನಮ್ದವರೇ ಕುತ್ತಿಗೆ ಕುಯ್ದ್ರೆ ಹೇಗಿರುತ್ತೆ? ಶಿ ಜಿನ್ಪಿಂಗ್ ಸ್ಥಿತಿ ಈಗ ಹಾಗಾಗಿದೆ. ಆಪರೇಷನ್ ಕ್ಲೀನ್, ಉರುಳಿದ ವಿಕೆಟ್ಗಳು. ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ. ಚೀನಾ ಸೇನೆಯ ಒಟ್ಟಾರೆ ನಾಯಕತ್ವವೇ ಈಗ ಪಲ್ಟಿಯಾಗಿದೆ. ಚೀನಾ ಸೇನೆಯ ಮೆದುಳಿರೋದೇ ಸೆಂಟ್ರಲ್ ಮಿಲಿಟರಿ ಕಮಿಷನ್ ಅಥವಾ CMCನಲ್ಲಿ. ಇದರಲ್ಲಿ ಒಟ್ಟು 7 ಜನ ಟಾಪ್ ಲೀಡರ್ಸ್ ಇರ್ತಾರೆ. ಆದರೆ ಈಗಿನ ಪರಿಸ್ಥಿತಿ ನೋಡಿ, 7 ಜನರಲ್ಲಿ ಈಗ ಉಳಿದಿರೋದು ಕೇವಲ 2 ಮಾತ್ರ. ಒಬ್ಬರು ಜಿನ್ಪಿಂಗ್ಗೆ, ಇನ್ನೊಬ್ರು ಈ ಜನರಲ್ಗಳನ್ನ ಅರೆಸ್ಟ್ ಮಾಡೋ ಪೊಲೀಸ್ ಶಿಸ್ತು ಕಮಿಟಿಯ ಮುಖ್ಯಸ್ಥ. 5 ಜನರು ಖಾಲಿ ಕುರ್ಚಿ ಹೊತ್ಕೊಂಡೋಗಿ ಒಳಗೆ ದಬ್ಬಿದ್ದಾರೆ ಜಾಡಿಸುವುದು. ಹಾಗಿದ್ರೆ ವಿಕೆಟ್ ಕಳ್ಕೊಂಡವರು ಯಾರ್ಯಾರು? ಲಿಸ್ಟ್ ಉದ್ದ ಇದೆ ನೋಡಿ ಇಲ್ಲಿ. ಲೀ ಶಾಂಗ್ಫು ರಕ್ಷಣಾ ಸಚಿವರಾಗಿದ್ರು. ಸೇನಾ ಉಪಕರಣ ಖರೀದಿಯಲ್ಲಿ ಲಂಚ ಹೊಡೆದ ಆರೋಪದ ಮೇಲೆ 2024ರಲ್ಲಿ ಇವ್ರನ್ನ ಒಳಗೆ ಹಾಕಲಾಯಿತು. ಹಾಗೆ ವೈ ಫೆಂಗೆ ರಾಕೆಟ್ ಫೋರ್ಸ್ನ ಮಾಜಿ ಮುಖ್ಯಸ್ಥರು ಕೂಡ. ಇವ್ರ ಕಾಲದಲ್ಲೇ ಮಿಸೈಲ್ ಹಗರಣ ಜೋರಾಗಿತ್ತು. ನೆಕ್ಸ್ಟ್ ಅಡ್ಮಿರಲ್ ಮಿಯಾವೋ ಹುವಾ, ಇವರು ಸೇನೆಯಲ್ಲಿ ರಾಜಕೀಯ ಸಿದ್ಧಾಂತ ನೋಡ್ಕೊಳ್ತಾ ಇದ್ರು. ಇವರನ್ನ ಕೂಡ ಇತ್ತೀಚೆಗೆ ಸೇನೆಯಿಂದ ಹೊರಗೆ ದಬ್ಬಲಾಗಿದೆ. ಇರೋ ಹೊಸದಾಗಿ ಬಂದ ರಕ್ಷಣಾ ಸಚಿವ ಡಾಂಗ್ ಜುನ್, ಇವ್ರ ಮೇಲೂ ಕೂಡ ತನಿಖೆಯ ತೂಗುಗತ್ತಿ ನೇತಾಡ್ತಾ ಇದೆ. ಟಾಪ್ ಲೀಡರ್ಶಿಪ್ಪೇ ಈ ರೀತಿ ಹಗರಣಗಳಲ್ಲಿ ಸಿಕ್ಕಾಕೊಂಡು ಹೊರಗೆ ದಬ್ಬಲ್ಪಟ್ರೆ ಆ ರಾಷ್ಟ್ರದ ನ್ಯಾಷನಲ್ ಸೆಕ್ಯೂರಿಟಿ ಕತೆ ಏನು ಸ್ನೇಹಿತರೆ? ಅದರಲ್ಲೂ ಕೂಡ ಎಲ್ಲಕ್ಕಿಂತ ದೊಡ್ಡ ಹೊಡೆತ ಬಿದ್ದಿರೋದು ಜನರಲ್ ಲಿಯು ಜೆನ್ಲಿ ಅವರ ಉಚ್ಚಾಟನೆಯಿಂದ. ಇವರು ಚೀಫ್ ಆಫ್ ಸ್ಟಾಫ್. ಮಾಡರ್ನ್ ವಾರ್ಫೇರ್ ಅಥವಾ ಆಧುನಿಕ ಯುದ್ಧದಲ್ಲಿ ಕಮ್ಯುನಿಕೇಶನ್, ಸ್ಯಾಟಲೈಟ್ ಮತ್ತು ಇಂಟೆಲಿಜೆನ್ಸ್ ವ್ಯವಸ್ಥೆ ನೋಡಿಕೊಳ್ಳೋದು ಇವರೇ. C4ISRನ ಇವ್ರನ್ನ ಕೂಡ ಹೊರಗೆ ಹಾಕಲಾಗಿದೆ. ಚೀನಾ ಸೇನೆಗೆ ಈಗ ಕೈ ಕಾಲಿದೆ, ಸೈನಿಕರಿದ್ದಾರೆ, ಆದರೆ ಕಂಟ್ರೋಲ್ ಮಾಡೋ ತಲೆಗಳೇ, ಮೆದುಳುಗಳೇ ಇಲ್ಲದಂತಾಗಿದೆ. ಇದನ್ನೇ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಡಿಕ್ಯಾಪಿಟೇಟೆಡ್ ಆರ್ಮಿ ಅಥವಾ ತಲೆಯನ್ನೇ ಕಳ್ಕೊಂಡಿರೋ ಸೇನೆ ಅಂತ ಕರೀತಾ ಇದ್ದಾರೆ. ತೈವಾನ್ ಸೇಫ್, ಭಾರತಕ್ಕೆ ಡೇಂಜರ್. ಇದರಲ್ಲಿ ಮೊದಲನೇದಾಗಿ ತೈವಾನ್ ನೋಡೋಣ. ಶಿ ಜಿನ್ಪಿಂಗ್ ಅವರು 2027ರ ವೇಳೆಗೆ ತೈವಾನ್ ಮೇಲೆ ದಾಳಿ ಮಾಡೋಕೆ ತಮ್ಮ ಸೇನೆಗೆ ಡೆಡ್ ಲೈನ್ ಫಿಕ್ಸ್ ಮಾಡಿದ್ರು. ಆದರೆ ಈಗ ನೋಡಿದ್ರೆ ಮಿಸೈಲ್ನಲ್ಲಿ ನೀರಿದೆ, ಕಮಾಂಡರ್ಗಳು ಜೈಲಲ್ಲಿದ್ದಾರೆ, ಸೇನೆಯ ನಾಯಕತ್ವ ಕುಸಿದು ಬಿದ್ದಿದೆ. ಹೀಗಾಗಿ ಅಮೆರಿಕದ ಗುಪ್ತಚರ ವರದಿಗಳ ಪ್ರಕಾರ ಚೀನಾದ ತೈವಾನ್ ಆಕ್ರಮಣ ಪ್ಲಾನ್ ಸದ್ಯಕ್ಕೆ ಹಳಿ ತಪ್ಪಿದೆ ಅಥವಾ ಮುಂದೂಡಲ್ಪಟ್ಟಿದೆ. ಇದು ತೈವಾನ್ಗೆ ಸಿಕ್ಕಿರೋ ದೊಡ್ಡ ಜೀವದಾನ. ಎರಡನೇದಾಗಿ ಶಿ ಜಿನ್ಪಿಂಗ್ ಅವರ ಭಯ. ಅವರೀಗ ಒಂಥರ ಒಂಟಿ ಸಲಗ ಆಗಿಬಿಟ್ಟಿದ್ದಾರೆ. ತಮಗೆ ನಿಷ್ಠರಾಗಿಲ್ಲದವರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿಕೊಂಡು ಕೊರಗೋ ಡಿಕ್ಟೇಟರ್ ತರ ಆಗಿಬಿಟ್ಟಿದ್ದಾರೆ. ಸೇನೆಯ ಒಳಗಡೆ ತಮಗೆ ವಿರೋಧ ವ್ಯಕ್ತವಾಗಬಹುದು ಅಥವಾ ಕ್ಷಿಪ್ರ ಕ್ರಾಂತಿ ಕೂ ಆಗಬಹುದು ಅನ್ನೋ ಭಯ ಅವರನ್ನ ಆವರಿಸಿದೆ. ಹಾಗೆ ಮುಖ್ಯವಾಗಿ ಭಾರತ, ಚೈನಾ ವೀಕ್ ಆಗಿದೆ ಅಂತ ನಾವು ನಿರಾಳವಾಗಿರ್ಬೋದಾ? ಖಂಡಿತ ಇಲ್ಲ. ಇತಿಹಾಸ ನೋಡಿದ್ರೆ ಯಾವಾಗೆಲ್ಲ ಚೀನಾದಲ್ಲಿ ಆಂತರಿಕ ಸಮಸ್ಯೆಗಳು ಹೆಚ್ಚಾಗ್ತಾವೋ ಆಗೆಲ್ಲ ಜನರ ಗಮನ ಬೇರೆ ಕಡೆ ಸೆಳೆಯೋಕೆ ಗಡಿಯಲ್ಲಿ ತಂಟೆ ಮಾಡ್ತಾರೆ. ಅತ್ತ ಪಾಕ್ ಕೂಡ ಆಗಾಗ ಇದನ್ನೇ ಮಾಡೋದು. ತಮ್ಮ ಸೋಲನ್ನು ಮುಚ್ಚಿಕೊಳ್ಳೋಕೆ, ನಾವಿನ್ನು ಸ್ಟ್ರಾಂಗ್ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಲಡಾಖ್ ಅಥವಾ ಅರುಣಾಚಲ ಪ್ರದೇಶ ಗಡಿಯಲ್ಲಿ ಚೀನಾ ಸೇನೆ ಕಿತಾಪತಿಗಳನ್ನು ಮಾಡಿದ್ರೆ ಆಶ್ಚರ್ಯ ಇಲ್ಲ. ಮಾವೋ ನಂತರದ ಮಹಾಬೇಟೆ. ಸ್ನೇಹಿತರೆ, ಕಡೆಯದಾಗಿ ಘಟನೆಯ ತೀವ್ರತೆಯನ್ನು ಅರ್ಥ ಮಾಡ್ಕೊಳ್ಳಿ. ಚೀನಾದಲ್ಲಿ ಈಗ ನಡೀತಿರೋದು ಸಾಮಾನ್ಯ ವರ್ಗಾವಣೆ ಅಥವಾ ನಿವೃತ್ತಿಯಲ್ಲ. ಇದೊಂದು ಐತಿಹಾಸಿಕ ಶುದ್ಧೀಕರಣ, ಹಿಸ್ಟಾರಿಕ್ ಪರ್ಜ್. ಚೀನಾದ ಸ್ಥಾಪಕ ಮಾವೋ ಝೆಡಾಂಗ್ ನಂತರದ ಕಾಲದಲ್ಲಿ ಯಾವೊಬ್ಬ ನಾಯಕನೂ ಕೂಡ ತಮ್ಮದೇ ಸೇನೆ ವಿರುದ್ಧ ಈ ಲೆವೆಲ್ನ ಯುದ್ಧವನ್ನು ಸಾರಿರಲಿಲ್ಲ. ಟಾಪ್ ಲೀಡರ್ಶಿಪ್ನ ಹೆಡೆಮುರಿ ಕಟ್ಟಿರಲಿಲ್ಲ. ಇದು ಹೊರಗಿನ ಜಗತ್ತಿಗೆ ತಿಳಿಯದಂತೆ ತುಂಬ ಸೈಲೆಂಟ್ ಆಗಿ ನಡೀತಾ ಇದೆ.
ಇದಕ್ಕೆಲ್ಲ ಮೂಲ ಕಾರಣ ಜನರಲ್ ಆರ್ಮಮೆಂಟ್ ಡಿಪಾರ್ಟ್ಮೆಂಟ್ ಅಥವಾ ಶಸ್ತ್ರಾಸ್ತ್ರ ಖರೀದಿ ವಿಭಾಗದಲ್ಲಿ ಆಗಿರೋ ಹೆವಿ ಕರಪ್ಷನ್, ಭ್ರಷ್ಟಾಚಾರ. ಆ ವಿಭಾಗದ ಮುಖ್ಯಸ್ಥರಾಗಿದ್ದವರೇ ಈ ಜಾಂಗ್ ಯುಕ್ಷ್ಯ. ಇವರ ಭ್ರಷ್ಟಾಚಾರ ಹೊರಬರೋಕೆ ಇಷ್ಟು ದಿನ ಬೇಕಾಯಿತು ಅಷ್ಟೇ. ಈಗ ಚೀನಾ ಸೇನೆಯಲ್ಲಿ ಸ್ಮಶಾನ ಮೌನ ಇದೆ. ಯಾವ ಜನರಲ್ ಯಾವಾಗ ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಉಳಿದಿರೋ ಅಧಿಕಾರಿಗಳು ಯುದ್ಧದ ಪ್ಲಾನ್ ಮಾಡೋದ್ರಲ್ಲಿ ಬ್ಯುಸಿ ಇಲ್ಲ, ಬದಲಾಗಿ ತಮ್ಮ ಪ್ರಾಣ ಮತ್ತು ಯೂನಿಫಾರ್ಮ್ ಉಳಿಸ್ಕೊಳ್ಳೋದು ಹೇಗೆ ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಚೀನಾ ಸೇನೆಯ ಬುಡ ಅಲುಗಾಡ್ತಾ ಇದೆ. ಸಿಂಟ್ಯಾಕ್ಸ್ ಕ್ಲೀನ್ ಮಾಡೋ ಆಪರೇಷನ್ ಜೋರಾಗಿ ನಡೀತಾ ಇದೆ. ಪಾಚಿ ತೊಳೆದ್ಬಿಟ್ಟು ತುಕ್ಕು ತೆಗೆದುಬಿಟ್ಟು ಮತ್ತೆ ಇದಕ್ಕೆ ಮಿಸೈಲ್ ಫ್ಯೂಲ್ ಹಾಕಿದ್ರೆ ಹಾರಿಸ್ಬೋದ ಅನ್ನೋ ಟೆಸ್ಟಿಂಗ್ ನಡೀತಾ ಇದೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಇದಕ್ಕೋಸ್ಕರನೇ ಚೀನಾ ಇತ್ತೀಚೆಗೆ ಜಿನ್ಪಿಂಗು ಎಲಿಫೆಂಟ್ ಡ್ರ್ಯಾಗನ್ ಡ್ಯಾನ್ಸ್ ಮಾಡ್ಬೇಕ್ರಿ, ಫ್ರೆಂಡ್ ಆಗೋಣ ಬನ್ರಿ ಅಂತ ಕರಿತಾ ಇರೋದಾ? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಬಿಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವೀಡಿಯೋಸ್, ಎಕನಾಮಿಕ್ಸ್, ಮಿನಿ ಸೀರೀಸ್ ಎಲ್ಲವೂ ಅಷ್ಟು ಮಾತ್ರ ಅಲ್ಲ, ಇದರಿಂದ ನೀವು ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತನೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಿ ಜಾಯಿನ್ ಬಟನನ್ನು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.